ಹುಲಿಯ ಚಂದಯ್ಯ ಸ್ವಾಮಿಗಳ 918ನೇ ಜಯಂತಿ ಕಾರ್ಯಕ್ರಮದ ಶುಭಾಶಯಗಳನ್ನು ಕೋರ್ತಾ ನಡೆದಿರತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೆ ಹಾಗೂ ಸಹೋದರ ಸಮುದಾಯದ ಎಲ್ಲ ಬಂಧುಗಳಿಗೂ ಸೇರಿ ಶರಣಾರ್ಥಿಗಳು. ಸದಾಶಿವ ಆಯೋಗ ಏನೇ ಇರಲಿ, ನಾಗಮೋಹನ್ ದಾಸ್ ಅವರ ಆಯೋಗ ಏನೇ ಹೇಳಲಿ, ಅಂಬೇಡ್ಕರ್ ಸಾಹೇಬರು ಬರೆದಿರ್ತಕ್ಕಂಥ ಕಾನೂನು ನಡೆಯಲ್ಲಿ ನಾವೆಲ್ಲರೂ ಒಟ್ಟುಕೊಂಡಿದ್ದೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಎಲ್ಲ ಸಹೋದರರು ಈ ರೀತಿ ಒಟ್ಟುಗೂಡಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ, ಬಹಳ ಆಶ್ಚರ್ಯಕರವಾದಂಥ ಸಂಗತಿ ಇದೆ. ನಾವು ನಮ್ಮ ಕುಲದೇವರ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮುದಾಯದವರು ಮಾತ್ರ ಸೇರ್ಕೊಂಡು ಮಾಡ್ತೀವಿ ಅಂತ ತಿಳ್ಕೊಂಡಿದ್ವಿ. ಈ ಊರು ಬಹಳ ವಿಶೇಷ. ಅಜ್ಜವಾರ ಅಂತಂದರೆ ಭಾಳ ಅದೃಷ್ಟದ ಊರು ಅಂತ ನಾವು ಭಾವಿಸ್ತೀವಿ. ಇದನ್ನು ಮೊದಲನೇ ಸರಿ ಈಗ ಇಂಥ ಒಂದು ವಿಶೇಷ ಕಾರ್ಯಕ್ರಮನ ನಾವು ನೋಡ್ತಾ ಇರ್ತಕ್ಕಂಥದ್ದು. ಎಲ್ಲ ಸಮುದಾಯದ ಬಂಧುಗಳು ಒಟ್ಟು ಸೇರಿ ನಮ್ಮ ಸಮುದಾಯದ ಗುರುಗಳ ಒಂದು ಪೂಜೆನ ಮಾಡ್ತೀರಾ ಅಂತಂದರೆ ನಿಮ್ಮ ಮನಸ್ಸುಗಳು ಬಹಳ ವಿಶಾಲವಾದಂಥದ್ದು. ಹೀಗೆ ನಾವೆಲ್ಲರೂ ಅಂಬೇಡ್ಕರ್ ಸಾಹೇಬರ ಆಶಯದಂತೆ ನಾವೆಲ್ಲರೂ ಕೂಡ ಒಟ್ಟುಗೂಡಿ ನಡೆದ್ರೆ ಮುಂಬರೋ ದಿನಗಳಲ್ಲಿ ದಲಿತ CM ಆಗೋದ್ರಲ್ಲಿ, SC STಗಳಲ್ಲಿ CMಗಳಾಗೋದ್ರಲ್ಲಿ ಯಾವುದೇ ಸಂದೇಹನೂ ಇಲ್ಲ. ನಾವೆಲ್ಲರೂ ಒಟ್ಟುಗೂಡಬೇಕು. ಮುಖ್ಯವಾಗಿ ನಮ್ಮ ಮಕ್ಕಳನ್ನು ಬಹಳ ವಿದ್ಯಾವಂತರುಗಳನ್ನಾಗಿ ನಾವೆಲ್ಲ ಮಾಡೋದಕ್ಕೆ ಶ್ರಮಿಸಬೇಕು ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಸ್ವಾಮಿ ಶರಣಾರ್ಥಿಗಳು ಒಳ್ಳೇದು ಮಾಡಲಿ ಅಂತೇಳಿ ಎಲ್ಲ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಒಣಗೂಡಿಸ್ಕೊಂಡು ಏನನ್ನ ಈ ವಿದ್ಯಾಭ್ಯಾಸದಲ್ಲಿ ಸ್ವಾಮೀಜಿಗಳು ರಾಜ್ಯ ಮಟ್ಟದಲ್ಲಿ ಹೇಮಂತ ಸ್ವಾಮೀಜಿಗಳು ಪ್ರತಿಭಾ ಪುರಸ್ಕಾರವನ್ನು ಎಲ್ಲ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಮೊನ್ನೆ ತಾನೇ ಒಂದೊಂದು ತಿಂಗಳಿಂದ 10,000 15,000 ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ಅಂಥ ಸ್ವಾಮಿಗಳು ಇವತ್ತಿನ ದಿವಸ ಅಜ್ಜವಾರದ ಗ್ರಾಮಕ್ಕೆ ವಿಶೇಷವಾಗಿ ಆಹ್ವಾನಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು